ಇವತ್ತು ಗಣಿಗಾರಿಕೆ ಮಾಡ್ತಿರೋದನ್ನ ನಾಮಂಗಲ ತಾಲೂಕು ಆಫೀಸ್ ಮುಂದೆ ಧರಣಿ ಮಾಡ್ತಾ ಇದ್ದಾರೆ ನಿಂಗಮ್ಮನಹಳ್ಳಿಯವರು. ಏನು ಶನಿವಾರದಿಂದ ವ್ಯಕ್ತಿ ಒಬ್ಬ ಧರಣಿ ಮಾಡಿ ಬೋಯಿ ಜನಾಂಗದವರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಅಕ್ರಮವಾಗಿ ಗಣಿಗಾರಿಕೆ ಮಾಡ್ತಾ ಇರೋರ ಮೇಲೆ ಸಕ್ರಮಗೊಳಿಸಿ ಅವ್ರನ್ನ ಬಂಧಿಸಬೇಕಂತ ಹೇಳಿ ಒತ್ತಾಯಿಸ್ತಾ ಇದ್ದೀವಿ. ಹಾಗೂ ತಹಸೀಲ್ದಾರ್ ಸಾಹೇಬರು 20 ದಿನ ಟೈಮ್ ಕೊಟ್ಟಿದ್ದಾರೆ. ನಿಮ್ಮ ಬೇಡಿಕೆಗಳನ್ನು ಈಡೇರಿಸಿ ಇಮಿಡಿಯೇಟ್ಲಿ ತೀರ್ಮಾನ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಆದ್ದರಿಂದ ಈಗ ಅಕ್ರಮವಾಗಿ ಯಾರು ಗಣಿಗಾರಿಕೆ ಮಾಡ್ತಾರೆ ಅವ್ರನ್ನ ಬಂಧಿಸಬೇಕು, ಒಳಗಡೆಗೆ ಹಾಕಬೇಕು, ಅದನ್ನ ವಿರೋಧಿಸಬೇಕು. ಇಲ್ಲಾಂದರೆ ರೈತರು ಜನಗಳು ಸಿಗತ್ತಿ ಅವ್ರನ್ನ ವಿರೋಧಿಸ್ತೀವಿ. ಆದ್ದರಿಂದ ಈ ಅಕ್ರಮ ಗಣಿಗಾರಿಕೆ ಮಾಡ್ತಿರೋದನ್ನ ಇಮಿಡಿಯೇಟ್ಲಿ 20 ದಿನದೊಳಗೆ ಕಾನೂನು ಕ್ರಮ ಜರುಗಿಸ್ತೀವಿ ಅಂತೇಳಿ ತಹಸೀಲ್ದಾರ್ ಮೇಡಮ್ ಆದೇಶ ಮಾಡಿದ್ದಾರೆ. ಆದ್ದರಿಂದ ಧರಣಿನ ವಾಪಸ್ ತಗೋತಾ ಇದ್ದೀವಿ. ಓಕೆ. ಹಾಗೂ ಅಕ್ರಮ ಗಣಿಗಾರಿಕೆ ಮಾಡ್ತಾ ಇರೋ ವ್ಯಕ್ತಿಗಳು ನಮ್ಮ ಮೇಲೆ ಹಲ್ಲೆ ಮಾಡಿ ಹೊಡೆದಿದ್ದಾರೆ. ಅವ್ರ ಮೇಲೆ ಇನ್ನೂ ಪೊಲೀಸರು ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ. ಅವ್ರ ಮೇಲೆ ಇಮಿಡಿಯೇಟಾಗಿ ಜಾತಿಯಿಂದಲೇ ಅಡ್ಡ ಅಂದ್ಬಿಟ್ಟು ನನ್ನ ಆಮೇಲೆ ಹಲ್ಲೆ ಮಾಡಿ ಕರೆಸ್ಕೊಂಡು ಇದೇ ಸರ್ಕಾರ ನನ್ನ ಹೊಡೆದಿದ್ದಾರೆ. ಅವ್ರ ಮೇಲೆ ಇನ್ನೂ ಎಫ್.ಐ.ಆರ್ ಕೂಡ ಮಾಡಿಲ್ಲ. ಅದನ್ನ ಅವ್ರ ಮೇಲೆ ಎಫ್.ಐ.ಆರ್ ಮಾಡಿ ಅವ್ರನ್ನ ಕಾನೂನು ರೀತಿ ಕ್ರಮ ಕೈಗೊಂಡು ನಮ್ಮ ನ್ಯಾಯ ಕೊಡಿಸ್ಬೇಕು. ಮತ್ತು ನಮ್ಮ ಸರ್ಕಾರದಿಂದ ಅಕ್ರಮ ಗಣಿಗಾರಿಕೆ ಮಾಡಲ್ಲ. ನಮಗೆ 30 ವರ್ಷ ಲೀಸ್ ಆಗಿದೆ. ಲೀಸ್ ಆಗಿದ್ದರೂ ಕೂಡ ಸರ್ಕಾರದಿಂದ ನಮಗೆ ದಾರಿ ಕೊಡ್ತಾ ಇದ್ದೆ ನಮ್ಮ ಮೇಲೆ ಹಲ್ಲೆ ಮಾಡಿ ಹೊಡೆದಿದ್ದಾರೆ. ಹಾಗೂ ಸೆಕ್ಷನ್ 144 ಪ್ರಕಾರ ಜಾರಿ ಮಾಡಬೇಕು. ಜಾಗಕ್ಕೆ ಅಕ್ರಮ ಗಣಿಗಾರಿಕೆ ಸೆಕ್ಷನ್ 144 ಜಾರಿ ಮಾಡಬೇಕು. ಓಕೆ.